ಹಲೋ ಎವ್ರಿವನ್, ವೆಲ್ಕಮ್ ಟು ಸುನಿಲ್ ಆರ್ಟ್ ಗ್ಯಾಲರಿ. ಇವತ್ತಿಂದ ಡ್ರಾಯಿಂಗ್ ಟ್ಯುಟೋರಿಯಲ್ಸ್ ವಿಡಿಯೋಗಳು ಸ್ಟಾರ್ಟ್ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಲೈಕ್ ಮಾಡೋದು, ಫಾಲೋ ಮಾಡೋದು, ಶೇರ್ ಮಾಡೋದು ಮರಿಲೇಬೇಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ವಿಡಿಯೋ ನೋಡ್ಕೊಂಡು ಬನ್ನಿ. ಪೆನ್ಸಿಲ್ ಬೇಕು ಡ್ರಾಯಿಂಗಿಗೆ. ಯಾವ ಪೆನ್ಸಿಲ್ ಆದ್ರೂ ಆಯ್ತು, ಇಂಥ ಪೆನ್ಸಿಲ್ ಇದೇ ಬ್ರ್ಯಾಂಡ್ ಪೆನ್ಸಿಲ್ ಅಂತ ಯಾವ್ದು ಇಲ್ಲ. ಬೇಸಿಕ್ ಯಾವ್ದಾದ್ರು ಒಂದು ಪೆನ್ಸಿಲ್ ತಗೊಳ್ಳಿ. ಪೆನ್ಸಿಲ್ ಅನ್ನ ಇಷ್ಟು ಮುಂದೆ ಹಿಡ್ಕೊಂಡ್ಬೇಡಿ. ಇಷ್ಟು ಮುಂದೆ ಹಿಡ್ಕೊಂಡ್ರೆ ಇದು ರೈಟಿಂಗ್ ಪೊಸಿಷನ್, ಅಕ್ಷರಗಳನ್ನ ಬರೆಯೋದಕ್ಕಂತ ಇರುವಂತ ಪೊಸಿಷನ್ ಇದು. ಡ್ರಾಯಿಂಗ್ ಅಂತ ಬಂದಾಗ ಇಷ್ಟು ದೂರ ಇಟ್ಕೋಬೇಕು. ನೋಡಿ, ನಾ ಇಟ್ಕೊಂಡಿದ್ದೀನಲ್ಲ, ಈ ತರ ಇಟ್ಕೊಬೇಕು ಪೆನ್ಸಿಲ್ನ. ಮೊದಲಿಗೆ ಡ್ರಾಯಿಂಗ್ ಅಲ್ಲಿ ಯಾವುದೇ ಡ್ರಾಯಿಂಗ್ ತಗೊಳ್ಳಿ ನೀವು, ಎರಡೇ ಲೈನ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗೋದು. ಒಂದು ಸ್ಟ್ರೇಟ್ ಲೈನ್, ಇನ್ನೊಂದು ಕರ್ವ್ ಲೈನ್. ಎಕ್ಸಾಂಪಲ್, ಇವಾಗ ಕರ್ವ್ ಲೈನ್ ನೋಡಿ ಹಾಕ್ತಾ ಇದೀನಲ್ಲ, ಈ ತರ ಕರ್ವ್ ಲೈನ್. ನಾನಿಲ್ಲಿ ಈಸಿಯಾಗಿ ಈ ಕರ್ವ್ ಲೈನ್ ಮತ್ತೆ ಸ್ಟ್ರೈಟ್ ಲೈನ್ ನ ಹಾಕಿದೆ. ಬಿಗಿನರ್ ಗಳಿಗೆ ಡೈರೆಕ್ಟ್ ಆಗಿ ಈ ರೀತಿ ಲೈನ್ಸ್ ಗಳನ್ನ ಹಾಕೋದಕ್ಕೆ ಆಗೋದಿಲ್ಲ. ಈ ಸ್ಟ್ರೈಟ್ ಲೈನ್ ಕೂಡ ಈ ರೀತಿ ಹಾಕೋದಕ್ಕೆ ಆಗೋದಿಲ್ಲ. ಸೊ ಅವ್ರೇನ್ ಮಾಡ್ಬೇಕಾಗತ್ತೆ, ಈ ರೀತಿ ಲೈನ್ ನ ಅಚೀವ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಆ ಪ್ರಾಕ್ಟೀಸ್ ಏನು ಅಂತ ಅಂದ್ರೆ, ಈಗ ಸ್ಟ್ರೈಟ್ ಲೈನ್ ನ ಡ್ರಾ ಮಾಡ್ಬೇಕು ಅಂತ ಅಂದ್ರೆ ಈ ರೀತಿ ಕರ್ವ್ ಲೈನ್ಸ್ ನ ಅಚೀವ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲಿಗೆ ಒಂದು ಸರ್ಕಲ್ ಹಾಕಿದೆ. ನೋಡಿ ಎಷ್ಟು ಈಸಿಯಾಗಿ ಸರ್ಕಲ್ ಹಾಕಿದೆ ಅಲ್ವಾ, ಫ್ರೀ ಹ್ಯಾಂಡ್ ಅಲ್ಲಿ. ಈ ರೀತಿ ನೀವು ಅಚೀವ್ ಮಾಡ್ಬೇಕು ಅಂದ್ರೆ ನಾನ್ ಸ್ಟಾಪ್ ಆಗಿ ಈ ರೀತಿ ಸರ್ಕಲ್ ಹಾಕೋತಾ ಹೋಗ್ಬೇಕು. ಈ ರೀತಿ ಈ ರೀತಿಯ ಎರಡು ಲೈನ್ ಗಳನ್ನ ನೀವು ಅಚೀವ್ ಮಾಡ್ಬೇಕಂದ್ರೆ ಈ ಎಲ್ಲಾ ಪ್ರಾಕ್ಟೀಸ್ ಗಳನ್ನ ಮಾಡ್ತಾ ಹೋಗ್ಬೇಕು. ವರ್ಟಿಕಲ್, ಹಾರಿಜಾಂಟಲ್, ಕ್ರಾಸ್ ಲೈನ್ಸ್ ಪ್ರತಿಯೊಂದನ್ನು ನೀವು ಅಚೀವ್ ಮಾಡ್ತಾ ಹೋಗ್ಬೋದು. ಅದಕ್ಕೆ ಈ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. A4 ಸೈಜ್ ಶೀಟ್ ತಗೊಳ್ಳಿ. ಅಕಸ್ಮಾತ್ ನಿಮ್ಗೆ ಅದಕ್ಕೆ ಬಜೆಟ್ ಇಲ್ಲ ಅಂತ ಹೇಳಿದ್ರೆ ನ್ಯೂಸ್ ಪೇಪರ್ ನ ತಗೊಬಹುದು. ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಏನೇ ಡೌಟ್ಸ್ ಇದ್ರು ನಂಗೆ ಕಮೆಂಟ್ಸ್ ಮಾಡಿ, ಕಮೆಂಟ್ ಅಲ್ಲಿ ಕ್ಲಿಯರ್ ಮಾಡ್ತೀನಿ. ಇನ್ನೂ ಏನಾದ್ರು ಪರ್ಸನಲ್ ಆಗಿ ಕೇಳಬೇಕು ಅಂತ ಹೇಳಿದ್ರೆ ನನಗೆ DM ಮಾಡಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಗ್ತಾ ಇರಿ, ಖುಷಿಯಾಗಿರಿ.